ಬಸ್ ಬಂದಾಗಿರೋದು ಕೇವಲ ಬಡ ಮತ್ತು ಮಧ್ಯಮ ವರ್ಗದವರಿಗೆ ಮಾತ್ರ ಬಿಸಿ ತಟ್ಟಿರೋದಲ್ಲ. ಚಂದನವನದ ಅನೇಕ ಕಲಾವಿದರಿಗೂ ಕೂಡ ಈ ಬಸ್ ಬಂದ್ ಬಿಸಿ ತಟ್ಟಿದೆ. ಸ್ಯಾಂಡಲ್ವುಡ್ನ ಕಲಾವಿದರಿಗೂ ಕೂಡ ತಟ್ಟಿದ ಬಸ್ ಬಂದ್ ಬಿಸಿ. ಹಾಗಾದ್ರೆ ಬಸ್ಗಾಗಿ ಕಾದು ಕಾದು ಸುಸ್ತಾಗಿದ್ದಾರೆ ಖ್ಯಾತ ಹಾಸ್ಯ ನಟ ಹೊನ್ನವಳ್ಳಿ ಕೃಷ್ಣ. ಸಾಮಾನ್ಯ ಪ್ರಯಾಣಿಕರಂತೆ ಬಸ್ಗಾಗಿ ಕಾದ ಹೊನ್ನವಳ್ಳಿ ಕೃಷ್ಣ ಸಾಮಾನ್ಯರಂತೆ ಕಾಯ್ತಾ ಇದ್ರು. ಬಸ್ ಸಿಗದೆ ಊರಿಗೆ ಹೋಗಲು ಹೊನ್ನವಳ್ಳಿ ಕೃಷ್ಣ ಪರದಾಡಿದ್ದಾರೆ. ಸ್ಯಾಂಡಲ್ವುಡ್ನ ಕಲಾವಿದರಿಗೂ ಕೂಡ ಬಸ್ ಬಂದ್ ಬಿಸಿ ತಟ್ಟಿದೆ. ಕೇವಲ ಜನಸಾಮಾನ್ಯರಿಗಲ್ಲ, ಬಸ್ಗಾಗಿ ಕಾದು ಕಾದು ಸುಸ್ತಾದ ನಟ ಹೊನ್ನವಳ್ಳಿ ಕೃಷ್ಣ ಬಸ್ಗಾಗಿ ಕಾದಿದ್ದಾರೆ. ಸಾಮಾನ್ಯ ಪ್ರಯಾಣಿಕರಂತೆ ಬಸ್ಗಾಗಿ ಕಾದಂತಹ ಹೊನ್ನವಳ್ಳಿ ಕೃಷ್ಣ ಈ ಬಗ್ಗೆ ನಮ್ಮ ಪ್ರತಿನಿಧಿ ನಡೆಸಿರುವಂತಹ ಚಿಟ್ ಚಾಟ್ ನೋಡೋಣ ಬನ್ನಿ. ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ ಅಲ್ಲಿ ಇದ್ದೀರಾ, ದೂರ ಪ್ರಯಾಣ ಬಳಸ್ತಾ ಇದ್ದೀರಾ ನೀವು? ನಾನು ಬಾರಮ್ಮ ಎಲ್ಲಿ ಹೋಗಿದ್ದು ಅದು ಹೇಳಮ್ಮ, ನಿನ್ನ ಹತ್ರ ಬಾ. ಹೌದಾ ಮೇಡಮ್, ಬನ್ನಿ ಈ ಕಡೆ ಬನ್ನಿ, ಈ ಕಡೆ ಬನ್ನಿ, ಪರವಾಗಿಲ್ಲ. ಈಗ ಹೇಳಮ್ಮ. ವೈಟ್ ಫೀಲ್ಡ್ ಹೋಗಿದ್ವಿ, ಒಂದು ಮದುವೆ ಇತ್ತು ನಮ್ಮ ಅಕ್ಕನ ಮಗಳದ್ದು. ಇವಾಗ ವಾಪಸ್ ಎಲ್ಲಿಗೆ ಹೋಗ್ತಾ ಇದ್ದೀರಾ? ಮಾದನಾಯಕಹಳ್ಳಿಗೆ ಹೋಗ್ತಾ ಇದೀವಿ. ಬಸ್ ಸಿಗ್ತಾ ನಿಮ್ಗೆ? ಇಲ್ಲ. ಇತ್ತು ಅಂತ ಗೊತ್ತಿತ್ತು? ಗೊತ್ತಿಲ್ಲ ನಮ್ಗೆ. ನಾವು ಮೆಟ್ರೋ ಇಳಿದ್ವಿ ಇಲ್ಲಿ. ಸರಿ ಟಿಫನ್ ಮಾಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಬಂದ್ವಿ ಇಲ್ಲಿಗೆ. ಎಷ್ಟೊತ್ತಾಯ್ತು ಮೇಡಮ್ ಬಂದು? ನಾವ್ ಒಂದ್ ಅರ್ಧ ಗಂಟೆ ಆಯ್ತು. ಅರ್ಧ ಗಂಟೆ ಆಯ್ತು. ಬಸ್ ಏನಾದ್ರು ಕಾಣಿಸ್ತಾ ನಿಮ್ಗೆ ಇಲ್ಲಿ ಹೊರಡೋದು? ಇಲ್ಲ, ಯಾವ್ದು ಇಲ್ಲ, ಕಾಣಿಸ್ತಾ ಇಲ್ಲ. ಪ್ರೈವೇಟ್ ಬಸ್ಸಿಗೆ ಹೋಗೋ ಪ್ಲಾನ್ ಏನಾದ್ರು ಇದೆಯಾ, ಇಲ್ಲ KSRTC ಬಸ್ ಅಲ್ಲೇ ಹೋಗ್ಬೇಕು ಅಂತ? ಯಾವ್ದಾದ್ರು ಸಿಕ್ಕಿದ್ರೆ ಸರಿ. ಒಟ್ಟಿನಲ್ಲಿ ನಾವು ಹೋಗ್ಬೇಕು, ಯಾವ ಬಸ್ ಸಿಗುತ್ತೆ. ಇಲ್ಲ, ಪ್ರೈವೇಟ್ ಬಸ್ ಸಿಕ್ಕಿದ್ರು ಹತ್ತುತ್ತೀವಿ, ಇಲ್ಲ, KSRTC ಬಸ್ ಕ್ಯಾಬ್ ಮಾಡ್ಕೊಂಡು ಹೋಗ್ತೀವಿ. ಓಕೆ ಸರ್, ಇದು KSRTC ಬಸ್ ನೌಕರರು ಏನಿದ್ದಾರೆ ಇವತ್ತು ಬಂದ್ ಮಾಡ್ತಾ ಇದಾರಲ್ಲ, ಅದ್ರ ಬಗ್ಗೆ ನಿಮ್ಗೆ ಏನಾದ್ರು ಅಭಿಪ್ರಾಯ ಇದೆ? ಏನು ಆಗ್ಬಾರ್ದು, ನಾನು ಹೇಳಿದ್ನಲ್ಲಮ್ಮ, ಆಗ್ಬಾರ್ದಾಗಿತ್ತು ಅದು. ಆಯ್ತು, ಏನ್ ಮಾಡ್ತೀರಿ, ಯಾರಿಗೆ ಹೇಳ್ತೀರಿ ಈ ವಿಷಯನ, ಯಾರಿಗೆ ತಲುಪಿಸ್ತೀರಿ ನೋಡೋಣ. ಸಿದ್ದರಾಮಯ್ಯನವ್ರಿಗೆ ಹೇಳಕ್ಕಾಗತ್ತಾ, ಯಡಿಯೂರಪ್ಪಂಗೆ ಹೇಳಕ್ಕಾಗತ್ತಾ? ಇಲ್ಲ, ಯಾರಿಗೂ ಹೇಳಕ್ಕಾಗಲ್ಲ. ಹಿಂದಿನ ಸರ್ಕಾರ ಏನಿದೆ ಕೊಟ್ಟಿರೋ ಗ್ಯಾರಂಟಿಗಳಿಂದ ಆಗಿರೋ ಲಾಸ್ ಇದೆ, ನಮ್ಗೆ ಸಂಬಳ ಇವಾಗ ಹೆಚ್ಚಿಗೆ ಮಾಡ್ತಾ ಇಲ್ಲ ಅಂತ ಕೆಲವೊಂದು KSRTC ನೌಕರರು ಹೇಳ್ತಾರೆ. ಅದ್ರ ಬಗ್ಗೆ ಏನ್ ಹೇಳಕ್ಕೆ? ಸಂಬಳ ಜಾಸ್ತಿ ಮಾಡಬೇಕು. ಹೌದು, ಇವಾಗ ಮಹಿಳೆಯರಿಗೆಲ್ಲ ಫ್ರೀ ಬಸ್ ಕೊಟ್ಟಿದ್ದಾರೆ. ಸೊ ಅದಕ್ಕೆ ನೀವು ಯೂಸ್ ಮಾಡುವಂತ ಹಣನೇ ನಮಗೆ ಸಂಬಳ ಜಾಸ್ತಿ ಮಾಡಿ ನಾವು ಜೀವನ ಪೂರ್ತಿ ದುಡಿತಾ ಇದೀವಿ KSRTC ಅಂತ ಹೇಳ್ತಾ ಇದ್ದಾರೆ ನೌಕರರು. ಆದ್ರೆ ಸರ್ಕಾರ ಮಾತ್ರ ಇನ್ನೂ ಬಸ್ ಫ್ರೀ ಬಿಡ್ತಾ ಇದೆ ಹೊರತು ಸಂಬಳ ಜಾಸ್ತಿ ಮಾಡ್ತಾ ಇಲ್ಲ. ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಅಲ್ಲ, ಅದ್ ಮಾಡಬಾರ್ದಾಗಿತ್ತಮ್ಮ. ಅವರು ಯಾತಕ್ ಮಾಡಿದ್ರು? ಅವ್ರೇನೋ ಅವರು ಮಹಿಳೆಯರಿಗೆ ಯೂಸ್ ಆಗಲಿ, ಮಹಿಳೆಯರ ಆಚೆ ಓಡಾಡ್ಲಿ ಚೆನ್ನಾಗಿ ಮಹಿಳೆಯರಿಗೆಲ್ಲ ಫ್ರೀ ಅಂತ ಹೇಳಿದ್ರು ಅಲ್ವಾ, ಅದು ಸಂತೋಷ ಆಯ್ತು. ಏಜ್ ಆಗಿರೋರಿಗೆ ಫ್ರೀ ಅಂತ ಹೇಳಿದ್ರು, ಅದು ಸಂತೋಷ ಆಯ್ತು. ಅದ್ರ ಜೊತೆಗೆ ಇದು ನಡೀತಾ ಇದಲ್ಲ, ಅದು ಆಗಬಾರ್ದು ಅಷ್ಟೇ. ಮಾನ್ಯ ಸಿದ್ದರಾಮಯ್ಯನವರೇ ಆಗಿರಲಿ ಅಥವಾ DK ಒಂದು ಮಟ್ಟಕ್ಕೆ ತರಬೇಕು ಅಲ್ವ್ರಾ? ತೊಂದರೆ ಆಗಬಾರ್ದು. ನೋಡಿ ಎಷ್ಟು ಜನ ಕಾಯ್ತಾ ಇದ್ದಾರೆ ನೋಡಿ, ನೀವೇ ಇಲ್ಲೆಲ್ಲ ನೋಡ್ತಾ ಇದ್ದೀರಾ, ಅದಾಗಬಾರ್ದಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್